ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಅದರ ಮಧ್ಯೆ ಅಶೋಕ್ ಅವರು ಮಾತನಾಡಿದ್ದಾರೆ. ಸೊ ನಾವು ಹಾಲು ಜೇನಿನಂತೆ ಇದ್ದೇವೆ, ನಮ್ಮಲ್ಲಿ ಎಲ್ಲವೂ ಸರಿ ಇದೆ, ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಒಗ್ಗಟ್ಟಾಗಿ ಸೇರಿಕೊಂಡು 2028ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಈಗ ಪಕ್ಷ ಸಂಘಟನೆಗಾಗಿ ಜೆಡಿಎಸ್ ಕಡೆಯಿಂದ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇವೆ. ಅದರ ಜೊತೆಗೆ ಬಿಜೆಪಿ ಪಕ್ಷಕ್ಕೆ ಎರಡು ಪಕ್ಷಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಈಗ ಸಿಗ್ತಾ ಇರುವಂಥ ಒಂದು ಆರೋಪದ ಮೇಲೆ ಒಂದು ಸರ್ಕಾರಕ್ಕೆ ಮುಜುಗರಕ್ಕೆ ತರುವಂಥ ಕೆಲಸ ಮಾಡಬೇಕಾಗಿದೆ. ಬಟ್ ಅದು ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ. ವಿಜೇಂದ್ರ ಇದ್ರೆ ಅಶೋಕ್ ಅವರು ಇರೋದಿಲ್ಲ, ಅಶೋಕ್ ಅವರು ಇದ್ರೆ ವಿಜೇಂದ್ರ ಅವರು ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ. ಈ ರೀತಿ ಅವರಲ್ಲೇ ಗೊಂದಲ ಇದೆ ಅಂತ ಅನಿಸ್ತಾ ಇದೆ. ಅದರ ಜೊತೆಗೆ ಈ ಸರ್ಕಾರದ ವಿಚಾರವಾಗಿ ಮಾತನಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕುರ್ಚಿಗಾಗಿ ಕಾಯ್ತಿದ್ದಾರೆ. ಸೊ ಹಂಗಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಖಚಿತ ಆಗತ್ತೆ ಅನ್ನುವಂಥ ವಿಚಾರ. ಜೊತೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸುಳಿವನ್ನು ಕೊಟ್ಟಿದ್ದಾರೆ. 3 ವರ್ಷ ತನಕ 2.5 ವರ್ಷ ಅಂತ ಹೇಳಲಾಗಿತ್ತು. ಬಟ್ ಸಿಎಂ ಸಿದ್ದರಾಮಯ್ಯನವರೇ 3 ವರ್ಷ ಹೇಳೋದ್ರಿಂದಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಬಟ್ ಇನ್ನು 4-5 ತಿಂಗಳ ಕಾಯಬೇಕಾಗತ್ತೆ. ಆದರೆ ಇಲ್ಲಿ ವಿಪಕ್ಷರಾಗಿರುವಂಥ ಜೆಡಿಎಸ್ ಮತ್ತು ಬಿಜೆಪಿ ಇವರು ಹೇಳ್ತಾ ಇರುವಂಥ ಸರಿ ಇದ್ದೇವೆ, ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅಂತೇಳಿ. ಮುಂದಿನ ದಿನಮಾನಗಳಲ್ಲಿ ನೋಡೋಣ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಇವರದ್ದು ಅಂತ. ಈಗ ಮೈಸೂರು ಹೋರಾಟ, ಮೂಡಾ ಹೋರಾಟದಲ್ಲಿ ಇಬ್ರು ಒಟ್ಟಿಗೆ ಮಾಡಿದ್ವಿ. ದೊಡ್ಡ ಯಾವ್ದು ಹೋರಾಟ ಬರುತ್ತೋ ಅದರಲ್ಲಿ ಒಟ್ಟಿಗೆ ಏನಿಲ್ಲ, ಆ ಡಿವೈಡ್ ಪ್ರಶ್ನೆನೇ ಇಲ್ಲ. ಹಾಲು ಜೇನಂತೆ ಇದ್ದೀವಿ ನಾವು ಇಬ್ರು, ಹಾಲು ಜೇನಂತೆ. ನಮ್ದೇ ಸರ್ಕಾರ, ನಮ್ಮದೇ ಸರ್ಕಾರ ಈಗಾಗಲೇ ಡಿಸೈಡ್. ಸದ್ಯಕ್ಕೆ ಅವರು ಈಗ ಅಕ್ಟೋಬರ್ಗೆ ಶಿಫ್ಟ್ ಆಗ್ಬೇಕಲ್ಲಪ್ಪ, 2.5 years. ಅದನ್ನ ತಗೋ ಫಸ್ಟ್. 2028ಕ್ಕೆ ಜನ ತೀರ್ಮಾನ ಮಾಡ್ಬೇಕು. ಈಗ ಮೈಸೂರು ಹೋರಾಟ, ಮೂಡಾ ಹೋರಾಟದಲ್ಲಿ ಇಬ್ರು ಒಟ್ಟಿಗೆ ಮಾಡಿದ್ವಿ. ದೊಡ್ಡ ಯಾವ್ದು ಹೋರಾಟ ಬರುತ್ತೋ ಅದರಲ್ಲಿ ಒಟ್ಟಿಗೆ ಮಾಡಿ